ಬೆಂಗಳೂರು ನಗರ ಜಿಲ್ಲಾ ಪಾಂಡವ ಕ್ಷತ್ರಿಯ ತಿಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು. ತಿಗಳ ಸಮುದಾಯದ ಭವನಕ್ಕೆ 1 ಎಕರೆ ಭೂಮಿ ಮಂಜೂರು ಮಾಡಿದ ಸಲುವಾಗಿ ತಿಗಳ ಸಮುದಾಯದ ಅಧ್ಯಕ್ಷರಾದ ಎಂಬಿ ಕೃಷ್ಣಯ್ಯ ಅವರ ನೇತೃತ್ವದಲ್ಲಿ ಶಾಸಕರಿಗೆ ಅದ್ದೂರಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಶಾಸಕರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಮನವಿ ಪತ್ರ ಸಲ್ಲಿಸಿದ ಸಮುದಾಯದ ಮುಖಂಡರುಗಳು ತಿಗಳ ಸಮಾಜದ ಏಳಿಗೆಗಾಗಿ ಹೆಚ್ಚಿನ ಅನುದಾನವನ್ನು ಸಮಾಜಕ್ಕೆ ನೀಡಬೇಕು ಅಂತ ಶಾಸಕರಿಗೆ ಮನವಿ ಮಾಡಿದರು. ಅಭಿನಂದನಾ ಸಮಾರಂಭದಲ್ಲಿ ಯಲಹಂಕ ಶಾಸಕರಾದ ಎಸ್ಆರ್ ವಿಶ್ವನಾಥ್, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ವಾಣಿಶ್ರೀ ವಿಶ್ವನಾಥ್, ಬಿಜೆಪಿ ಯುವ ಮುಖಂಡರಾದ ಆಲೂಕ್ ವಿಶ್ವನಾಥ್, ರಾಜಾಜಿನಗರದ ಮಾಜಿ ಶಾಸಕರಾದ ನರೇಂದ್ರ ಬಾಬು, ಪಾಂಡವ ಕ್ಷತ್ರಿಯ ತಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಎಂಬಿ ಕೃಷ್ಣಯ್ಯ, ಅಖಿಲ ಕರ್ನಾಟಕ ತಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಬಸವರಾಜು ಹಾಗೂ ಮುಂತಾದ ತಿಗಳ ಸಮಾಜದ ಮುಖಂಡರುಗಳು ಉಪಸ್ಥಿತರಿದ್ದರು. ಪಾಂಡವ ಕ್ಷತ್ರಿಯ ತಿಗಳ ಸಮುದಾಯಕ್ಕೆ ಸರ್ಕಾರದ ಕಡೆಯಿಂದ ಕೊಡುಗೆ ತಿರುಮಲಾಪುರದಲ್ಲಿ 1 ಎಕರೆ ಜಾಗವನ್ನು ಆ ಸಮುದಾಯಕ್ಕೆ ಉಪಯೋಗಕ್ಕೋಸ್ಕರ ಇವತ್ತು ಕೊಟ್ಟಿದ್ದೀವಿ. ಇಡೀ ನನ್ನ ಕ್ಷೇತ್ರದ ಎಲ್ಲ ಸಮುದಾಯದ ಪ್ರಮುಖರು, ಯಜಮಾನರು ಮತ್ತು ಭಾಳ ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ನಮ್ಮನ್ನು ಸ್ವಾಗತವನ್ನು ಮಾಡಿ ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ಮನಸ್ಸು ತುಂಬ ಕಾರ್ಯಕ್ರಮ. ಯಾಕಂದರೆ ಒಂದು ವರ್ಗಕ್ಕೆ ಸೇರಿರ್ತಕ್ಕಂಥ ಸಮುದಾಯಕ್ಕೆ ಇಲ್ಲಿವರೆಗೂ ಕೂಡ ಎಲ್ಲೂ ನಾವು ಜಾಗವನ್ನು ಕೊಟ್ಟಿರಲಿಲ್ಲ. ಇಲ್ಲಿ ಇವತ್ತು ಒಂದು ಸಮುದಾಯ ಭವನ, ಅವರ ಸಮುದಾಯದ ಮಕ್ಕಳಿಗೆ ಹಾಸ್ಟೆಲ್ಲು, ಈ ಥರ ಬೇರೆ ಬೇರೆ ಅವರು ಯೋಜನೆಗಳನ್ನು ಮಾಡಿಕೊಂಡಿದ್ದಾರೆ. ಸೊ ಅಂಥ ಒಂದು ಉತ್ತಮವಾದಂಥ ಕಾರ್ಯಕ್ಕೆ ಜಾಗವನ್ನು ಕೊಟ್ಟಿರೋದಕ್ಕೆ ನನಗೂ ಕೂಡ ತುಂಬ ಸಂತೋಷ ಆಗ್ತದೆ. ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನದಲ್ಲಿ ನನ್ನ ಭಾಗದಲ್ಲಿ ಕೂಡ ಈ ವರ್ಷದಲ್ಲಿ ಸರ್ಕಾರದಿಂದ ನಿಯಮಾನುಸಾರ ಅದಕ್ಕೆ ಏನು ಸಿಗಬೇಕು 1 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಈ ಒಂದು ಸಮುದಾಯ ಭವನ ಕೊಟ್ಟೋದಕ್ಕೆ ಈ ವರ್ಷದಲ್ಲೇ ಕೊಡ್ತೀನಿ. ಮತ್ತು ನಮ್ಮ MLCಗಳು, ಬೇರೆ ಬೇರೆ ಲೋಕಸಭಾ ಸದಸ್ಯರು ಅವರ ಅನುದಾನದಲ್ಲಿ ಕೂಡ ಒಂದಷ್ಟು ಅನುದಾನವನ್ನು ಸಂಗ್ರಹ ಮಾಡಿ ಆದಷ್ಟು ಶೀಘ್ರದಲ್ಲಿ ಈ ಸಮುದಾಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಈ ಒಂದು ಭವನವನ್ನು ಪ್ರಾರಂಭ ಮಾಡಲಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಈ ಥರ ಕೇವಲ ಈ ಸಮುದಾಯ ಅಲ್ಲ, ನಾನು ವಾಲ್ಮೀಕಿ ಸಮುದಾಯಕ್ಕೆ ಸಮುದಾಯ ಭವನ ಕಟ್ಕೊಟ್ಟಿದ್ದೀನಿ, ಅಲ್ಪಸಂಖ್ಯಾತರು ಕೊಟ್ಟಿದ್ದೀವಿ, ಅಂಬೇಡ್ಕರ್ ಭವನ, ಜಗಜೀವನ ರಾಮ್ ಭವನ ಕೂಡ 2 ಕೋಟಿ ರೂಪಾಯಲ್ಲಿ ಕಡತಮಲೆಯಲ್ಲಿ ಕೂಡ ನಡೀತಾ ಇದೆ. ಈ ಥರ ಅವರವ್ರ ಸಮುದಾಯಕ್ಕೆ ಒಂದು ಜಾಗವನ್ನು ಕೊಟ್ಟರೆ ಅಟ್ಲೀಸ್ಟ್ ಅವರು ಕಚೇರಿಗಳನ್ನು ಮಾಡಿ ಕಷ್ಟ ಸುಖಗಳನ್ನು ಮಾತಾಡಿಕೊಂಡು ಒಂದು ಶೈಕ್ಷಣಿಕ ಈ ಥರದ ಒಂದು ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ಇವತ್ತು ನನ್ನ ಕ್ಷೇತ್ರದಲ್ಲಿ ಇರುವಂಥ ಸರ್ಕಾರಿ ಜಾಗಗಳಲ್ಲಿ ಸಾಕಷ್ಟು ಕೊಡ್ತಾಯಿದ್ದೀನಿ. ಮತ್ತು ಇನ್ನೂ ಹಿಂದುಳಿದ ವರ್ಗದ ಸುಮಾರು 40 ಸಮುದಾಯಗಳಿಗೆ ನನ್ನ ಯಲಹಂಕ ಕ್ಷೇತ್ರದಲ್ಲಿ ಕೂಡ ಅವರಿಗೆ ಜಾಗವನ್ನು ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನವನ್ನು ಮಾಡಿತು. ನಾನು ಸಂತೋಷದಿಂದ ಒಪ್ಪಿಕೊಂಡು ಆ ಜಾಗವನ್ನು ಕೂಡ ಗುರುತಿಸಿ ಈಗ ನಾವು ಕಳಿಸಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಅದರ ಬಗ್ಗೆ ತೀರ್ಮಾನವನ್ನು ತಗೊಂಡ್ರೆ ಅವ್ರಿಗೂ ಕೂಡ ಜಾಗವನ್ನು ಕೊಡ್ತೀವಿ. ಎಲ್ಲ ತೀರಾ ಹಿಂದುಳಿದ ಸಮಾಜದವರು, ಬೋವಿ ಸಮಾಜ, ವಾಲ್ಮೀಕಿ ಸಮಾಜ, ಮಡಿವಾಳ ಸಮಾಜ, ಸವಿತಾ ಸಮಾಜ, ಈ ಥರ ಸಣ್ಣ ಸಣ್ಣ ಸಮಾಜದವ್ರಿಗೂ ಕೂಡ ನನ್ನ ಕ್ಷೇತ್ರದಲ್ಲಿ ಜಾಗವನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಇನ್ನು ಸ್ವಲ್ಪ ದಿನದಲ್ಲಿ ಮಾಡ್ತೀವಿ. ಗ್ರಾಮದಲ್ಲಿ 1 ಎಕರೆ ಜಾಗನ ನಮ್ಮ ತಿಗಳ ಸಮುದಾಯಕ್ಕೆ ಮಂಜೂರು ಮಾಡಿಕೊಟ್ಟಿದ್ರು. ಈ ಹಿಂದೆ 3 ವರ್ಷದಿಂದನೇ ನಮಗೆ ಜಾಗ ಮಂಜೂರಾಗಿತ್ತು. ಪಾಣಿಲೆಲ್ಲ ನಮ್ಮ ಇದನ್ನು ಕೊಟ್ಟು ನಮ್ಮ ಸನ್ಮಾನ್ಯ ಎಸ್ಆರ್ ವಿಶ್ವನಾಥ್ರವರು ಏನು ನಮ್ಮ ತಿಗಳ ಸಮುದಾಯನ ಗುರುತಿಸಿ ತುಂಬ ಪ್ರಯತ್ನಪಟ್ಟು ನಮಗೆ ಈ ಜಾಗಕ್ಕೆ ಒಂದು ಪಾಣಿ ಇದು ಎಲ್ಲ ಮಾಡಿಕೊಟ್ಟಿದ್ರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಒಂದು ಪಾಣಿಲಿ, ಅಂದರೆ ಬೇರೆ ಬೇರೆ ಇದ್ದಾಗ ಸಿಹಿ ಜಾಗಗಳು ಕೊಟ್ಟಿದ್ದಾರೆ ನಮ್ಮ ಜನಾಂಗಕ್ಕೆ, ತುಮಕೂರು ಇರ್ಬೋದು, ಬೆಂಗಳೂರು ಇರ್ಬೋದು. ಆದರೆ ನಮ್ಮ ಯಲಹಂಕ ಗ್ರಾಮಾಂತರ ಮಂಡಲ ಏನು ನಮ್ಮ ಹೆಸರುಘಟ್ಟ ಒಂದು ಹೋಬಳಿಲಿ ಈ ಒಂದು ಕೊಡಗೆ ತಿರುಮಲಾಪುರ ಗ್ರಾಮದಲ್ಲಿ 1 ಎಕರೆ ಜಾಗ ಮಂಜೂರು ಮಾಡಿಕೊಟ್ಟಿರೋದು ಇಡೀ ರಾಜ್ಯದಲ್ಲೇ ಪ್ರಥಮವಾಗಿರುವಂಥದ್ದು ನಮ್ಮ ಜನಾಂಗಕ್ಕೆ. ಸೊ ಹಾಗಾಗಿ ನಮ್ಮ ಶಾಸಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮತ್ತು ಈಗ ಒಂದು ಹಿಂದಿನ ಒಂದು 15 ದಿವಸದಿಂದ ಇದನ್ನು ಹಸ್ತಾಂತರ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಂಡಾಗ ಹಸ್ತಾಂತರ ಮಾಡಬೇಕು ಅಂತ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಮೊನ್ನೆ ಒಂದು 15 ದಿವಸದಿಂದ ಹಸ್ತಾಂತರ ಸಹ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವ್ರು ಕರೆದು ನಾವು ಒಂದು ನಮ್ಮ ಜನಾಂಗದವರೆಲ್ಲ ನಮ್ಮೆಲ್ಲ ಬಂಧುಗಳು ಅವ್ರಿಗೆ ಒಂದು ಗೌರವ ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿ ನಮ್ಮ ಸಂಘದಿಂದ ಮತ್ತು ಹೆಸರುಘಟ್ಟ ಹೋಬಳಿ, ದರ್ಶನಪುರ ಹೋಬಳಿಯ ಎಲ್ಲ ಪ್ರಮುಖ ಮುಖಂಡರಿಂದ, ನಮ್ಮ ಯಜಮಾನರುಗಳಿಂದ, ಅಣಕಾರರು, ಮುದ್ರೆಗಳು, ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು
ಮತ್ತು ಎಲ್ಲ ಉಪಾಧ್ಯಕ್ಷರು, ತಾಲೂಕ್ ಪಂಚಾಯತ್ ಸದಸ್ಯರು ಮತ್ತು ಏನೆಲ್ಲ ನಮ್ಮ ಮೀಡಿಯಾದವರು ಸಹ, ಮೀಡಿಯಾದವ್ರಿಗೂ ತುಂಬ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಎಲ್ಲರೂ ಸಹ ಈ ಒಂದು ಪ್ರಯತ್ನ ಪಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಅದೇ ರೀತಿ ಅವ್ರನ್ನ ವಿಶೇಷವಾಗಿ ಒಂಟೆ ಮತ್ತು ಕುದುರೆಗಳ ಮೇಲೆ ನಾವು ಒಳ್ಳೆ ಪಟಾಕಿ ವಾದ್ಯಗೋಷ್ಠಿಯೊಂದಿಗೆ ಅವ್ರನ್ನ ಬರಮಾಡಿಕೊಂಡು ಅವರು ಮತ್ತು ಅವರ ಧರ್ಮಪತ್ನಿಯಾದಂಥ ವಾಣಿಶ್ರೀ ವಿಶ್ವನಾಥ್ ಅವರಿಗೆ ಮತ್ತು ಅದೇ ರೀತಿ ಮತ್ತು ಅಲೋಕ್ ವಿಶ್ವನಾಥ್ ಯುವ ನಾಯಕನಾದಂಥ ಅಲೋಕ್ ವಿಶ್ವನಾಥ್ ಅವರು 3 ಜನಕ್ಕೂ ಆ್ಯಕ್ಚುಲಿ ನಾವು ಅಷ್ಟೇ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೇ ರೀತಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು ಏನು ನಮ್ಮ ಈ ಒಂದು ಉದ್ದೇಶ ಅಂದರೆ, ನಾವು ಶಾಸಕರಿಗೆ ಒಂದು ಧನ್ಯವಾದ ಹೇಳಬೇಕಿತ್ತು. ಇನ್ನೊಂದೇನೆಂದರೆ ತಿಂಗಳ ಸಮುದಾಯಕ್ಕೆ 1 ಎಕರೆ ಜಾಗ ಕೊಟ್ಟಿದ್ದಾರೆ. ಆ ಜಾಗ ಕೊಟ್ಟಿರೋ ಜಾಗದಲ್ಲಿ ಒಳ್ಳೆ ಸಮುದಾಯ ಭವನ, ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಹಾಸ್ಟ್ಲು ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಜನಾಂಗದ ಬಡ ಮಕ್ಕಳಿಗೆ ಎಲ್ಲೋ ಒಂದು ಅನುಕೂಲ ಆಗಿ ಅವ್ರ ವಿದ್ಯಾಭ್ಯಾಸಕ್ಕೆ ಅಟ್ಲೀಸ್ಟ್ ನಾವು ತುಂಬ ಶೈಕ್ಷಣಿಕವಾಗಿ ಹಿಂದುಳಿದಿರೋದ್ರಿಂದ ಅವರಿಗೆ ಎಲ್ಲೋ ಒಂದು ಕಡೆ ಅನುಕೂಲ ಆಗಲಿ ಅನ್ನೋ ರೀತಿ, ಮತ್ತು ಏನೋ ಒಂದು ಸ್ಕಾಲರ್ಶಿಪ್ ಇರ್ಬೋದು, ಒಂದು ಸಂಘ ಇದನ್ನು ಕಟ್ಕೊಂಡು ನಾವು ಆ ಒಂದು ಸಮುದಾಯ ಭವನ ಕಟ್ಕೊಂಡು ಬಡವರಿಗೆ ಏನಾದರೂ ಒಂದು ಮದುವೆ ಮಾಡೋವಂಥವ್ರಿಗೆ ಒಂದು ಸ್ವಲ್ಪ ಕಮ್ಮಿ ಇದರಲ್ಲಿ ಅವರು ಕೊಡುವಂಥ ಇರ್ಬೋದು, ಮತ್ತು ಒಳ್ಳೆಯ ವಿದ್ಯಾಸಂಸ್ಥೆನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮುಂದಿನ ದಿನದಲ್ಲಿ. ನಮ್ಮೆಲ್ಲ ಏನು ಸಂಘದ ನಿರ್ದೇಶಕರೆಲ್ಲ ತುಂಬ ಜೊತೆಯಲ್ಲಿ ನಿಂತ್ಕೊಂಡು ಒಳ್ಳೆ ರೀತಿಯಲ್ಲಿ ಅದನ್ನು ಸಹಕಾರ ಕೊಡ್ತಿದ್ದಾರೆ. ಹಾಗಾಗಿ ಎಲ್ರಿಗೂ ಸಹ ನಾನು ಅವ್ರ ಜೊತೆಗೂಡಿ ಇಲ್ಲೊಂದು ಒಳ್ಳೆ ಒಂದು ಸಂಸ್ಥೆ ಮಾಡಿ ಜನಾಂಗಕ್ಕೆ ಎಲ್ಲರಿಗೂ ಅನುಕೂಲ ಆಗಬೇಕು, ಮತ್ತು ಬೇರೆಯವ್ರಿಗೂ ಸಹ ಸ್ವಲ್ಪ ರಿಯಾಯಿತಿ ದರದಲ್ಲಿ ಏನೇನು ತಲುಪಿಸೋಕ್ಕಾಗುತ್ತೋ ಅಷ್ಟೆಲ್ಲ ಮಾಡಿ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ನನ್ನ ಹೆಸರುಘಟ್ಟ ಹೋಬಳಿ ಮತ್ತು ಆ ದಾಸಂಪುರ ಹೋಬಳಿಯ ಎಲ್ಲ ನನ್ನ ಕುಲಬಂಧುಗಳಿಗೂ, ತಾಯಂದಿರಿಗೂ ಮತ್ತು ಎಲ್ಲ ಮುಖಂಡರುಗಳಿಗೂ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಸಮಾರಂಭದಲ್ಲಿ ನಮ್ಮ ನೆಚ್ಚಿನ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರೇ, ಆಲೋಕ್ ಅವರೇ, ನರೇಂದ್ರ ಬಾಬು ಅವರೇ, ಬಸವರಾಜ್ ಸರ್ ಅವರೇ, ಕೃಷ್ಣ ಅವರೇ, ಅಧ್ಯಕ್ಷರು ತುಂಬ ಪರಿಮಳ ಅವರೇ, ಕುಂಬಾಯಸರ್ ಅವರೇ, ಎಲ್ಲ ತಿಗಳರ ಕ್ಷೇಮಾಭಿವೃದ್ಧಿಯ ತಿಗಳ ಜನಾಂಗದ ಯಜಮಾನರೇ, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಿಜವಾಗ್ಲೂ ಇವತ್ತು ತುಂಬಾ ಚೆನ್ನಾಗಿ ನಮಗೆ ಸ್ವಾಗತವನ್ನು ಮಾಡಿ ನಿಮ್ಮೆಲ್ಲರ ಒಂದು ಇಂಥ ಬಿಸಿಲಲ್ಲೂ ಸಹ ನಮಗೆ ತುಂಬಾ ಒಂದು ಅಭಿನಂದನೆಗಳನ್ನ ಸಲ್ಲಿಸಿದ್ದೀರಾ. ಈ ಒಂದು ಜಾಗದಲ್ಲಿ ಒಂದು ಸಮುದಾಯ ಭವನವನ್ನು ಮಾಡಬೇಕು, ಹೆಚ್ಚಾಗಿ ಅಭಿವೃದ್ಧಿ ಹೊಂದಬೇಕು, ತಿಗಳರ ಜನಾಂಗದ ಜನತೆಗಲ್ದಿರ ಬೇರೆಯವ್ರಿಗೂ ಸಹ ರೆಂಟಲ್ಲಿ ಕೊಟ್ಟು ನೀವು ಹೆಚ್ಚು ಸಂಪಾದನೆ ಮಾಡಬೇಕಾದ ತಿಗಳರ ಸಂಘಕ್ಕೆ ಈ ರೀತಿಯಾಗಿ ಒಂದು ಹೆಚ್ಚು ಒಂದು ವಿಚಾರವನ್ನು ಇಟ್ಕೊಂಡು ಮಾಡಿದ್ದೀರಾ. ಹಿಂದೆ ತುಂಬ ಸುಮಾರು ವರ್ಷದ 30 ವರ್ಷ 40 ವರ್ಷದ ಹಿಂದೆ ಯಾರೂ ಸಹ ಮುಂದೆ ಬಂದು ಸರ್ಕಾರವನ್ನು ಕೇಳಿ ನಮಗೆ ಸಂಘಕ್ಕೆ ಈ ಥರ ಮಾಡಿಕೊಡಿ ಅಂತ ಯಾರು ಕೇಳ್ತಾ ಇರಲಿಲ್ಲ. ಬರೀ ಕ್ರಿಶ್ಚಿಯನ್ಸು, ಮುಸಲ್ಮಾನರು ಅವರ ಫೌಂಡೇಶನ್ನು ಅವರಿದು ಅಂತ ನಡ್ಕೊಂಡು ಹೋಗ್ತಾ ಇತ್ತು. ಆದರೆ ಇದು ಒಂದು ಹೆಮ್ಮೆಯ ಒಂದು ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಈ ಒಂದು ಎಲ್ಲ ಜನಾಂಗ, ನಮ್ಮ ದೇಶ ಅನ್ನೋದು ಎಲ್ಲ ಒಂದು ಭಾರತ ದೇಶದಲ್ಲಿ ಅನೇಕ ಜಾತಿಗಳಿದ್ರೂ ಸಹ ನಾವು ಹಿಂದೂಗಳು, ನಾವೆಲ್ಲರೂ ಒಂದು ಅನ್ನೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಈ ಥರ ಒಂದು ಸಮುದಾಯಗಳಿಗೆ ಈ ಥರ ನಮ್ಮ ಶಾಸಕರಿರ್ಬೋದು, ತಿಗಳರ ಸಮುದಾಯದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರುಗಳು, ಸಂಘದ ಜನರು ಇರ್ಬೋದು, ಈ ಒಂದು ಜಾಗವನ್ನು ತಗೊಂಡು ನೀವು ಅಭಿವೃದ್ಧಿ ಮಾಡೋದು ತುಂಬ ಒಳ್ಳೆಯ ಒಂದು ವಿಚಾರ ಅನ್ಬೋದು. ನೀವೆಲ್ಲರೂ ಸಹ ದೇವರ ಬಗ್ಗೆ ಚೆನ್ನಾಗಿ ನಂಬಿಕೆ ಇಟ್ಕೊಂಡಿರೋರು, ಕರಗ ನಡೆಸುವಂಥವ್ರು, ಎಲ್ಲೂ ಸಹ ತುಂಬಾ ಒಂದು ನಮ್ಮ ಒಂದು ದೇಶದ ಒಂದು ಸಂಸ್ಕೃತಿನ ಎತ್ತಿ ಇಡ್ತಕ್ಕಂತಹ ಜನಾಂಗ ನೀವು. ಇದೇ ರೀತಿ ನಾವು ಎಲ್ಲ ಸಂಘದವ್ರಿಗೂ ಸಹ ನಮ್ಮ ಶಾಸಕರು ಎಲ್ಲ ಕಡೆನೂ ಸಹ ಜಾಗವನ್ನು ಕೊಡಿಸ್ತಾ ಇದ್ದಾರೆ. ಮತ್ತು ನಮ್ಮ ಒಂದು ದೇವಸ್ಥಾನಗಳಿರ್ಬೋದು ತುಂಬಾ ಅಭಿವೃದ್ಧಿಗಳಾಗ್ತಾ ಇದ್ದಾವೆ. ಇದು ನಮ್ಮ ಒಂದು ದೇಶದ ಒಂದು ಸಂಸ್ಕೃತಿಗೆ ಒಂದು ಎತ್ತಿ ಹಿಡಿಯುವಂತಹ ವಿಚಾರ ಇದು. ಈ ಒಂದು ವಿಚಾರ ಇದೇ ರೀತಿ ಚೆನ್ನಾಗಿ ಅಭಿವೃದ್ಧಿ ಆಗಲಿ, ನಮ್ಮ ದೇಶದ ಒಂದು ಸಂಸ್ಕೃತಿ ಎಲ್ಲ ಕಡೆ ಬೆಳಗಲಿ ಅಂತ ಹೇಳ್ತಾ ನಾನು ಮೊದಲನೇ ಸರಿ ಭಾಗವಹಿಸ್ತಾ ಇದ್ದೇನೆ. ಅದಕ್ಕೆ ಕಾರಣೀಭೂತರಾದಂಥ ವಿಶ್ವನಾಥ್ ಅವರಿಗೆ, ಹೋರಾಟ ಮಾಡಿದಂಥ ಎಲ್ಲ ನಮ್ಮ ಕುಲಬಂಧುಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಲಿಕ್ಕೆ ನಾನು ಬಯಸ್ತೇನೆ. ಬೆಂಗಳೂರು ನಗರ ಜಿಲ್ಲೆ ಪಾಂಡವ ಕ್ಷತ್ರಿಯ ತಿಗಳ ಕ್ಷೇಮಾಭಿವೃದ್ಧಿ ಸಂಘ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆ. 1995ರಲ್ಲಿ ವಿಶ್ವನಾಥ್ ಅವರು ಜಿಲ್ಲಾ ಪಂಚಾಯತಿ ನಿಂತಾಗ ನಾನು ರಾಜಾಜಿನಗರದಲ್ಲಿ ಕಾರ್ಪೊರೇಟರ್ ಆಗಿದ್ದೆ. ಬಹುಶಃ ಅವತ್ತು ಕ್ಯಾನ್ವಾಸ್ ಮಾಡೋಕ್ಕೆ ನಾನು ಅವರ ಗೆಳೆಯ ಬಸವರಾಜ್ ಬರ್ತಾ ಇದ್ದೆ. ಸೋಲು ಅವತ್ತು ಅವ್ರು ಗೆಲ್ಲಿಲ್ಲ ಇರ್ಬೋದು, ಆದರೆ ಜನಗಳ ಮನಸ್ಸನ್ನು ಗೆದ್ದರು. ಇವತ್ತು ಶಾಸಕರಾದರು. ಶಾಸಕರಾಗಿ ಸುಮ್ಮನೆ ಕೂತ್ಕೊಳ್ಳಿಲ್ಲ, ತನ್ನ ಕ್ಷೇತ್ರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಧ್ವನಿ ಇಲ್ಲದ ಜನರ ಧ್ವನಿಯಾದರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಒಬ್ಬ ಜನಪ್ರತಿನಿಧಿ
ಬಹುಶಃ ಈ ರೀತಿಯಾಗಿ ಆಲೋಚನೆ ಮಾಡಿದಾಗ ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಸ್ವತಂತ್ರ ಗಳಿಸೋದಕ್ಕೆ ಒಂದು ಅರ್ಥ ಬರ್ತದೆ. ಒಬ್ಬ ನಾಯಕ ಆದವನು ಎ ಲೀಡರ್, ಎ ಪೊಲಿಟಿಕಲ್ ಲೀಡರ್ ಥಿಂಕ್ಸ್ ಆಫ್ ನೆಕ್ಸ್ಟ್ ಎಲೆಕ್ಷನ್ ಅಂತೆ. ಎ ಸ್ಟೇಟ್ಸ್ಮನ್ ಥಿಂಕ್ಸ್ ಆಫ್ ನೆಕ್ಸ್ಟ್ ಜನರೇಷನ್ ಅಂತೆ. ಒಬ್ಬ ರಾಜಕಾರಣಿಯಾದವನು ಮುಂದೆ ಚುನಾವಣೆ ಗೆಲ್ಲಬೇಕು ಅಂತ ಮಾತ್ರ ಯೋಚನೆ ಮಾಡ್ತಾನೆ. ಆದ್ರೆ ಒಬ್ಬ ಸ್ಟೇಟ್ಸ್ಮನ್ ಆದವನು ಮುಂದಿನ ಜನರೇಷನ್ ನನ್ನ ಕ್ಷೇತ್ರದಲ್ಲಿ ಹೆಂಗ್ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾನೆ. ಆ ಕೀರ್ತಿ ಇವತ್ತು ವಿಶ್ವನಾಥ್ ಅವರು ಸಲ್ತದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಹೋದರಿ ವಾಣಿಶ್ರೀ ವಿಶ್ವನಾಥ್ ಅವರೇ, ಬೆಳೆಯುವ ಪೈರು ಮೊಳಕೆಯಲ್ಲೇ ಎನ್ನುವಂತೆ ಏನಂತೆ ಇವತ್ತು ಅಲೋಕ್ ವಿಶ್ವನಾಥ್ ಬಹಳಷ್ಟು ಯುವಕರ ಮನಸ್ಸನ್ನ ಗೆದ್ದಿದ್ದಾರೆ. ನನಗೆ ಕೃಷ್ಣಯ್ಯನವರು ಮತ್ತು ನಮ್ಮ ದಿನೇಶ್ ಮತ್ತು ನಮ್ಮೆಲ್ಲ ಮುಖಂಡರು ಬಂದಾಗ ಹೇಳ್ತಾ ಇದ್ರು, ತಂದೆಯಂತೆ ಮಗ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ ಹೇಳ್ತಾರೆ. ಹಾಗೆ ತಂದೆಯಂತೆ ಮಗ. ತಿಗಳ ಸಮುದಾಯದ ಭವನ ನಿಗದಿತ ಸ್ಥಳದಲ್ಲಿ ಏನೊಂದು ಅದ್ದೂರಿ ಕಾರ್ಯಕ್ರಮ ಒಂದು ಆಯೋಜನೆ ಮಾಡಿದ್ದಾರೆ. ಮತ್ತೆ ಬಹಳಷ್ಟು ಸಂಖ್ಯೆಯಿಂದ ತಾವು ಕೂಡ ಸೇರಿದ್ದೀರಿ. ಈ ಪ್ರೀತಿಯನ್ನ ದುಡ್ಡಲ್ಲಿ ಕೊಂಡ್ಕೊಳಕ್ಕಾಗಲ್ಲ. ಬಹಳ ಒಂದು ವಿಶ್ವಾಸ ಇಕ್ಕಿದ್ದೀರಿ ನಮ್ಮ ಮೇಲೆ. ಮತ್ತೆ ಏನು ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಸಮಾಜದ ಹಿರಿಯರಿರ್ಬೋದು, ಮುಖಂಡರಿರ್ಬೋದು, ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿರ್ಬೋದು, ನಮ್ಮ ಯುವಕರಿರ್ಬೋದು, ಎಲ್ಲ ಕೂಡ ಇಲ್ಲಿ ಪಾಲ್ಗೊಂಡಿದ್ದೀರಿ. ನಮ್ಮ ತಿಗಳ ಸಮಾಜದ ಕೊಡುಗೆ ಬಹಳಷ್ಟಿದೆ ನಮ್ಮ ಸಮಾಜಕ್ಕೆ. ಧಾರ್ಮಿಕ ಕ್ಷೇತ್ರ ಇರ್ಬೋದು, ಸಾಂಸ್ಕೃತಿಕ ಕ್ಷೇತ್ರ ಇರ್ಬೋದು, ನೀರಾವರಿ ಇರ್ಬೋದು, ಕೃಷಿ ಇರ್ಬೋದು, ಹಾರ್ಟಿಕಲ್ಚರ್ ಇರ್ಬೋದು, ಈ ಥರ ಬಹಳಷ್ಟು ಒಂದು ಕೊಡುಗೆ ಇದೆ ನಮ್ಮ ಸಮಾಜಕ್ಕೆ. ಎರಡು ಮೂರು ವರ್ಷದ ಮುಂಚೆ ಪಾಣಿ ಆಗಿದ್ರು ಕೂಡ ಸ್ವಲ್ಪ ಸ್ವಾಧೀನ ಅನುಭವದು ಸ್ವಲ್ಪ ಡಿಲೇ ಆಗಿತ್ತು. ಸೊ ಈ ಸ್ವಾಧೀನ ಅನುಭವ ಪಡೆಯೋದಕ್ಕೆ ನಮ್ಮೆಲ್ಲ ಅಧಿಕಾರಿಗಳಿರ್ಬೋದು, ನಮ್ಮ ತಹಶೀಲ್ದಾರ್ ಇರ್ಬೋದು, ಡೆಪ್ಯೂಟಿ ತಹಶೀಲ್ದಾರು, RIBA, ADLR, ಸರ್ವೇಯರು, ಮತ್ತು ನಮ್ಮ ಸೌದನಹಳ್ಳಿ ಸ್ಟೇಷನ್ನು ಪೊಲೀಸರು ಇರ್ಬೋದು, ಎಲ್ಲ ಕೂಡ ಸಹಕಾರ ನೀಡಿದ್ರು. ಯಾಕಂದರೆ ಯಾವುದೇ ಸರ್ಕಾರ ಇದ್ರೂ ಕೂಡ ಒಂದು ವಿಶ್ವಾಸ ಇಟ್ಕೊಂಡಿದ್ದೀವಿ ಅಧಿಕಾರಿಗಳ ಜೊತೆ. ಮತ್ತು ಅದೇ ರೀತಿಯಲ್ಲಿ ಭಾಳಷ್ಟು ವರ್ಷಗಳಿಂದ ಉಳುಮೆ ಮಾಡ್ಕೊಂಡಿದ್ದೀನಿ ರೈತರು. ಅವ್ರಿಗೂ ಕೂಡ ನಮ್ಮ ಮುಖಂಡರು ಸೇರಿ ಮನವೊಲಿಸಿದ್ರು, ನೋಡ್ರಿ ಒಳ್ಳೆ ಕಾರ್ಯಕ್ಕೆ ಒಂದು ಒಳ್ಳೆ ಕೆಲಸಕ್ಕೆ ಇದು ಉಪಯೋಗ ಆಗುತ್ತೆ, ನಮ್ಮ ಫ್ಯಾಮಿಲಿ ಫಂಕ್ಷನ್ಗಳಿರ್ಬೋದು, ನೀವು ಕೂಡ ಉಪಯೋಗಿಸ್ಕೊಬೋದು ಅಂದಾಗ ಅವರು ಕೂಡ ಒಂದು ಮನವೊಲಿದ್ರು. ಅವರು ಕೂಡ ಒಪ್ಕೊಂಡ್ರು, ಇಲ್ಲ ಒಳ್ಳೆ ಕಾರ್ಯಕ್ಕೆ ನಾವು, ಯಾಕಂದರೆ ಒಂದು ಎಷ್ಟೋ ವರ್ಷಗಳಿಂದ ಒಂದು ಉಳುಮೆ ಮಾಡ್ತಾಯಿದ್ರೆ ಒಂದು ನೋವಿರುತ್ತೆ, ಪೇಪರ್ ಆಗಿದೆಯೋ ಆಗಿಲ್ಲೋ ಒಂದು ನೋವಿರುತ್ತೆ ಅವ್ರಿಗೂ ಕೂಡ. ಸಡನ್ನಾಗಿ ಜಾಗ ಬಿಟ್ಕೊಡ್ಬೇಕಂದ್ರೆ ಆದರೂ ಕೂಡ ಒಂದು ದೊಡ್ಡ ಮನಸ್ಸು ಮಾಡಿ ಅವರು ಜಾಗ ಬಿಟ್ಕೊಟ್ಟು ಅವರು ಕೂಡ ಒಂದು ಧನ್ಯವಾದ ಹೇಳಬೇಕು. ವರದಿ ಹನುಮಂತರಾಜು, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.